ಓಕೆ. ಸೊ ನೆಟ್ವರ್ಕ್ ಮುಗೀತ್ರಿ, ಹೌದಲ್ರಿ? ಅಂದ್ರೆ ಜಾಲ ಮುಗೀತ್ರಿ. ಜಾಲ ಮುಗಿದ್ಮ್ಯಾಗ್ರಿ ಅಂತರ್ಜಾಲಕ್ಕೆ ಹೋಗ್ಬೇಕ್ರಿ, ಹೌದ್ರಾ ರೀ? ಸೊ ಅಂತರ್ಜಾಲಕ್ಕೆ ಹೋಗೋಕ್ಕಿಂತ ಮುಂಚೆ ಇಥರ್ನೇಟ್ ಅಂತ ಬರ್ತಾರೆ, ಕೇಳಿರೇನ್ರಿ? ಇಥರ್ನೇಟ್ ಅಂತ ಒಂದದ ರೀ, ಕೇಳಿರ್ಯಾ? ಇಥರ್ನೇಟ್ ಅಂದ್ರೆ ರೀ, ಈ ಹಿಂದೆ ಎಕ್ಸಾಂಪಲ್ನು ಕೇಳಿದ್ನು, ಹೌದ್ರಾ ರೀ? ಕೇಳಿರಿ ಯಾವಾಗಾರ? ಇಲ್ರಿ. ಓಕೆ. ಸೊ ಇಥರ್ನೇಟ್ ಅಂದ್ರೆ ಈಗ ನಾವು ಈ ಹಿಂದೆ ಏನು ಮಾಡಿದ್ದೀವಿ ಅಂತಂದ್ರೆ ರೀ, ನೆಟ್ವರ್ಕ್ ಅಂತ ಮಾಡಿದ್ದೀವಿ. ನೆಟ್ವರ್ಕ್ ಅಂದ್ರೆ ನಮ್ಗೆ ಗೊತ್ತಾಗೈತ್ರಿ, ಯಾವುದಾದ್ರೂ ಒಂದಿಷ್ಟು ಕಂಪ್ಯೂಟರ್ಗಳನ್ನು ಜೋಡಿಸಿದಾಗ ಆಗುವ ಆಕೃತಿ ಅಂತ ಕಲ್ತಿದ್ದೀವಿ ಸರ್. ಇದಕ್ಕೇನಂತ ಕರೆದಿದ್ದೀವಿ ಅಂತಂದ್ರೆ ನೆಟ್ವರ್ಕ್ ಅಂತ ಕರೆದಿದ್ದೀವಿ ರೀ. ಸೊ ಇದು ನೆಟ್ವರ್ಕ್. ಓಕೆ. ಈಗ ನನಗೇನು ಬೇಕಾಗ್ಯದ, ಈಗ ನೆಟ್ವರ್ಕ್ನಾಗ ನಾವು ಏನು ಕಲ್ತೇವೆ ಅಂದ್ರೆ ಸರ್, ಲ್ಯಾನ್ ಅಂತ ಕಲ್ತೇವ್ರಿ. ಲ್ಯಾನ್ನಾಗ ಟಪಾಲಜಿಗಳು ಕೂಡ ನೋಡಿದ್ವಿ, ಹೌದ್ರಾ ರೀ? ಲ್ಯಾನ್ ಅಂದ್ರೆ ಏನು ಹೇಳ್ರಿ, ಯಾವುದಾದ್ರೂ ಒಂದು ಬಿಲ್ಡಿಂಗ್ದಾಗ ಒಂದು ಕ್ಯಾಂಪಸ್ನಾಗ ಸೃಷ್ಟಿಸಿರುವ ಒಂದು ನೆಟ್ವರ್ಕ್ ಅಂತ, ಅಥವಾ ನಾವು ಜೋಡಿಸಿರುವ ಕಂಪ್ಯೂಟರ್ಗಳ ಆಕೃತಿ ಅಂತ ಕರಿತೀವಿ, ಅದು ಲ್ಯಾನ್ ಆಗಿರ್ತದೆ. ಸೊ ಈಗ ಲ್ಯಾನ್ ಅಂದ್ರೆ ಏನಾಯ್ತಂದ್ರೆ ಸರ್, ಈ ಒಂದು ಕನೆಕ್ಷನ್ ನಲ್ಲಿ ಇರುವಂತಹ ಕಂಪ್ಯೂಟರ್ಗಳ ಮಧ್ಯೆ ನಾವೇನಾದ್ರೂ ದತ್ತಗಳನ್ನ ಶೇರ್ ಮಾಡ್ಕೋಬಹುದು ಅಥವಾ ಇನ್ಫಾರ್ಮೇಶನ್ ಶೇರ್ ಮಾಡ್ಕೋಬಹುದು. ಹೆಂಗೆ ಹೇಳ್ರಿ, ಎಕ್ಸಾಂಪಲ್ ಇವನಿಗೆ ಕೊಡ್ಬೋದು, ಇವನಿಗೆ ಕೊಡ್ಬೋದು, ತಿರ್ಗಾ ಇವ್ರು ಕೊಡ್ಬೋದು, ಅಥವಾ ಹಿಂಗೆ ಕೊಡ್ಬೋದು. ಒಟ್ನಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ರೀ, ಆ ನೆಟ್ವರ್ಕ್ ನಲ್ಲಿ ಅಥವಾ ಆ ಜಾಲದಲ್ಲಿ ಇರುವಂತಹ ಕಂಪ್ಯೂಟರ್ಗಳು ಏನ್ ಮಾಡ್ತಾ ಇದ್ದೀವಿ, ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀವಿ ಸರ್. ಇದು ಓಕೆ. ಇದು ಯಾವಾಗ ಇದು ಎಲ್ಲ ಇಲ್ಲಿ ತನಕ ಬಂತು, ಇದು ಲ್ಯಾನ್ನಾಗೆ ಬಂತ್ರಿ, ಹೌದ್ರಾ ರೀ? ಲ್ಯಾನ್ನಾಗೆ ಬಂತು. ಈಗ ನಾವು ಕಲ್ತಿರೋ ಟಪಾಲಜಿಗಳು ಸಹ ಎದ್ರಾಗ ಬಂದು ಅಂದ್ರೆ ಲ್ಯಾನ್ನಾಗೆ ಬಂದವ್ರಿ. ಇನ್ನು ಎರಡನೇದು ಬರ್ತದೆ ಸರ್, ಮ್ಯಾನ್ ಅಂತ ಕರಿತೀವಿ ರೀ. ಮ್ಯಾನ್ ಅಂದ್ರೆ ಹೆಂಗ್ರಿ, ಸೇಮ್ ಸಿಟಿದಾಗ್ರಿ ಅಥವಾ ನಗರದಾಗ್ರಿ ಒಂದಕ್ಕಿಂತ ಹೆಚ್ಚಿನ ಲ್ಯಾನ್ಗಳದಾವ ಸರ್. ಆ ಲ್ಯಾನ್ ಟು ಲ್ಯಾನ್, ಇಲ್ಲಿ ಲ್ಯಾನ್ನಾಗ ಏನ್ ಮಾಡ್ತಿದೀವಿ ಅಂದ್ರೆ ಕಂಪ್ಯೂಟರ್ ಟು ಕಂಪ್ಯೂಟರ್, ಹೌದಲ್ರಿ? ಇನ್ನು ಮ್ಯಾನ್ನಾಗ ಏನ್ ಮಾಡಿದೀವಿ ಅಂದ್ರೆ ಲ್ಯಾನ್ ಟು ಲ್ಯಾನ್ ಕನೆಕ್ಷನ್ ಮಾಡಿದೇವ್ರಿ. ಸೊ ಇಲ್ಲಿಯೂ ಸಹ ಏನಾಗ್ಲಿಕ್ಕೆ ಅಂತಂದ್ರೆ ಮಾಹಿತಿಗಳು ನಾವು ಕೇಬಲ್ ಮುಖಾಂತರ, ಇಲ್ಲೂ ಸಹ ನಾವ್ ಏನ್ ಮಾಡ್ತೀವಿ ಅಂದ್ರೆ ರೀ, ಕೇಬಲ್ ಮುಖಾಂತರ ನಾವು ಶೇರ್ ಮಾಡ್ತಾ ಇದ್ದೀವಿ. ಓಕೆ, ಇದನ್ನು ಮುಗಿದೋಯ್ತ್ರಿ. ನೆಕ್ಸ್ಟ್ ಇದು ಯಾವ್ದಂತಂದ್ರೆ ರೀ, ವ್ಯಾನ್ ಅಂತ ಬಂತ್ರಿ. ವ್ಯಾನ್. ಸೊ ಈ ವ್ಯಾನ್ ಅನ್ನ ವಿಸ್ತರಿಸಿ ಬರೆದಾಗ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಆಗ್ತೈತ್ರಿ ಸರ್. ಇಲ್ಲಿ ಏನಾಗ್ತೈತಂದ್ರೆ ಇದು ಕೇವಲ ನಗರ ಅಲ್ರಿ, ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು, ರಾಜ್ಯಗಳಾಗಿರ್ಬೋದು, ಇಡೀ ವಿಶ್ವಾದ್ಯಂತ ಇರುವಂತ ಪ್ರತಿಯೊಂದು ಸ್ಥಳದಲ್ಲಿ ಇರುವಂತ ಲ್ಯಾನ್ಗಳನ್ನು ನಾವು ಸಂಪರ್ಕ ಮಾಡುವುದು ಅಂತ ಕಲ್ತಿದ್ವಿ. ಅದ್ರಾಗ ಇನ್ನೊಂದು ಏನ್ ಕಲ್ತಿದ್ವಿ ಅಂದ್ರೆ, ಒಂದು ವೈರ್ ಕನೆಕ್ಷನ್ ಬರ್ತದೆ ಸರ್, ಇನ್ನೊಂದ್ರಿ ವೈರ್ಲೆಸ್ ಅಂತನೂ ಗೊತ್ತಾಗಿತ್ರಿ. ಓಕೆ. ಈಗ ವೈರ್ ಕನೆಕ್ಷನ್ ಮತ್ತು ವೈರ್ಲೆಸ್ ಇನ್ನೊಂದು ಗೊತ್ತಿರ್ಬೇಕ್ರಿ. ಈ ಒಂದು ವ್ಯಾನ್ ಎನ್ನುವ ಪದ ಬಂತು ಅಂತಂದ್ರೆ ರೀ, ವ್ಯಾನ್ ಇಂದ ಅಂದ್ರೆ ಎಕ್ಸಾಂಪಲ್ ಇಲ್ಲೊಂದು ಲ್ಯಾನ್ ಅದ ಸರ್, ಇಂಡಿಯಾದಾಗ ಅದ ರೀ, ಇನ್ನೊಂದು ಲ್ಯಾನ್ ಅದ ಅಮೆರಿಕದಾಗ ಅದ ರೀ. ಸೊ ಎರಡರ ಮಧ್ಯೆ ಕನೆಕ್ಷನ್ ಅದ ರೀ. ಈ ಎರಡು ಮಧ್ಯೆ ಕನೆಕ್ಷನ್ ಅದ ಅಂತಂದ್ರೆ ಅದು ಯಾವ ಒಂದು ಪ್ಲಾಟ್ಫಾರ್ಮ್ ಮೇಲೆ ಅದ ಅಂದ್ರೆ ಅದನ್ನೇ ಅಂತರ್ಜಾಲದಲ್ಲಿ ಅದ ರೀ. ಎದ್ರಾಗ ಅದ ರೀ, ಅಂತರ್ಜಾಲದಾಗ ರೀ. ಜಾಲ ಅಂದ್ರೆ ನಮ್ಗೆ ಗೊತ್ತಾಗಿದೆ ಸರ್, ಕಂಪ್ಯೂಟರ್ಗಳನ್ನ ಜೋಡಿಸುವುದಕ್ಕೆ ಜಾಲ ಅಂತ ಕರೆದಿದ್ವಿ. ಆದ್ರೆ ಈಗ ಇದು ಒಂದು ಜಾಲ ಇಲ್ಲಿ ಅದ ರೀ, ಇಲ್ಲಿ ಒಂದು ಜಾಲ ಅದ್ರಿ, ಕರೆಕ್ಟ್ ರೀ ಸರ್. ಈಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಇರುವಂತ ಜಾಲಗಳನ್ನ ನಾವು ಸಂಪರ್ಕ ಮಾಡ್ಬೇಕಾಗ್ಯದ್ರಿ. ಆ ಸಂಪರ್ಕ ಮಾಡ್ಬೇಕಾಗಿತ್ತಂದ್ರೆ ಯಾವುದರ ಮುಖಾಂತರ ಸಂಪರ್ಕ ಆಗುತ್ತಂದ್ರೆ ಅದನ್ನ ಇಂಟರ್ನೆಟ್ ಅಂತ ಕರಿತೀವ್ರಿ. ಒಂದು ಎಕ್ಸಾಮ್ದಾಗ ಕ್ವಶನ್ ಕೇಳಿನ್ರಿ, ಇಂಟರ್ ಮತ್ತು ಇಂಟ್ರಾ ಇವೆರಡರ ಮಧ್ಯೆ ಇರುವಂತ ವ್ಯತ್ಯಾಸ, ಇಂಟ್ರಾ ಮತ್ತು ಇಂಟರ್. ಎಕ್ಸಾಂಪಲ್ ನಾವು ಕಾಲೇಜ್ನಾಗ ಸ್ಪೋರ್ಟ್ಸ್ ನಡೀತಿದ್ದೀವ್ರಿ, ಇಂಟ್ರಾ ಕಾಲೇಜ್, ಇಂಟರ್ ಕಾಲೇಜ್, ಕೇಳಿರ್ಯಾರಿ? ಇಂಟರ್ ಅಂದ್ರೆ ಯಾವ್ದ್ರಿ, ಇಂಟ್ರಾ ಅಂದ್ರೆ ಯಾವ್ದ್ರಿ? ಎಕ್ಸಾಂಪಲ್ ನಮ್ಮ ಕಾಲೇಜ್, ಫಾರ್ ಎಕ್ಸಾಂಪಲ್ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅದಾವ ಅಂತ ಇಟ್ಕೊಳ್ಳೋಣ ನಮ್ದೇ ಕಾಲೇಜ್ನಾಗ್ರಿ. ಆರ್ಟ್ಸ್ ಮತ್ತು ಸೈನ್ಸ್ ಮಧ್ಯೆ ಕಾಂಪಿಟೇಷನ್ ನಡೆದಂದ್ರೆ ಅದಕ್ಕೆ ಇಂಟರ್ ಕಾಲೇಜ್ ಅನ್ಬೇಕು, ಇಂಟ್ರಾ ಕಾಲೇಜ್ ಅನ್ಬೇಕಾ, ಇಂಟರ್ ಕಾಲೇಜ್ ಅನ್ಬೇಕಾ? ನಮಗೆ ಸ್ವಲ್ಪ ಇಂಗ್ಲಿಷ್ ಗೊತ್ತಿತ್ತಂದ್ರೆ ಈ ಒಂದು ಕ್ವಶನ್ ನಾವು ಸಾಲ್ವ್ ಮಾಡ್ಬೋದ್ರಿ. ಇಂಟ್ರಾ ಅಂತಂದ್ರೆ ಆ ಒಂದು ಕ್ಯಾಂಪಸ್ ಮಧ್ಯೆನೆ ನಡೆಯುವಂತದ್ರಿ, ಹೌದ್ರಾ ರೀ? ಇಂಟರ್ ಅಂದ್ರೆ ರೀ ಒಂದು ಕಾಲೇಜಿಂದ ಇನ್ನೊಂದು, ಎಕ್ಸಾಂಪಲ್ ನಮ್ಮ ಕಾಲೇಜ್ ರೀ, ಈಗ ಅಬಿಯೋರ್ ಕಾಲೇಜ್ ಅದ ರೀ, ಅವ್ರ ನಮ್ಮ ಇಬ್ಬರು ಕಾಲೇಜ್ ಮಧ್ಯೆ ಕಾಂಪಿಟೇಷನ್ ನಡೀತಂದ್ರೆ ಅದಕ್ಕೆ ಏನಂತ ಕರಿತೀವ್ರಿ, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಂತ ಕರಿತಾರೆ, ಕೇಳಿರಲ್ರಿ? ಸೊ ಒಂದು ಎಕ್ಸಾಮ್ದಾಗ ಕ್ವಶನ್ ಕೇಳಿದ್ ನಾವು ಏನಂತಂದ್ರೆ ರೀ, ಒಂದು ಬಿಲ್ಡಿಂಗ್ ನಲ್ಲಿ ಅಥವಾ ಒಂದು ಕಟ್ಟಡದಲ್ಲಿ ನಾವು ಪಸರಿಸಿರುವ ಅಥವಾ ಹರಡಿರುವ ಒಂದು ಜಾಲವನ್ನ ಯಾವ ಜಾಲ ಅಂತ ಕರೀತಾರ ಅಂತ ಕೇಳಿದ್ರಿ, ಅದು ಯಾವ್ದಾಗ್ತದ್ರಿ? ಒಂದೇ ಬಿಲ್ಡಿಂಗ್ ದಾಗ ನಾವು ಹರಡಿರುವ ಜಾಲ ಯಾವ ನೆಟ್ವರ್ಕ್ ಆಗ್ತದ್ರಿ? ಇಂಟ್ರಾ ರೀ. ಯಾಕಂದ್ರೆ ಸರ್ ಅಲ್ಲಿ ಇರುವಂತ ಕಂಪ್ಯೂಟರ್ಗಳ ಮಧ್ಯೆ, ಅದೇ ಬಿಲ್ಡಿಂಗ್ ನಾಗ ಇರುವಂತ ಕಂಪ್ಯೂಟರ್ಗಳ ಮಧ್ಯೆ ನಡೀತದ್ರಿ. ಹಿಂಗಾಗಿ ಅದಕ್ಕೆ ಏನಂತ ಕರಿತೀವ್ರಿ? ಇಂಟ್ರಾ ಅಂತ ಕರಿತೀವ್ರಿ.
ಈಗ ಇನ್ನೊಂದು ಬರ್ಲತ್ತರಿ ಇಂಟರ್ ಅಂತ ಬರ್ಲತ್ತರಿ. ಇಂಟರ್ ಅಂದ್ರೆ ಈ ಜಾಲದಾಗ ನಾವು ಒಂದು ಕನೆಕ್ಷನ್ ಮಾಡಿವಿ ಅಂದ್ರೆ ಅದಕ್ಕೆ ಏನಾಗ್ತದ್ರಿ ಇಂಟ್ರಾ ಆಗ್ತೈತ್ರಿ. ಇಲ್ಲಿ ಒಂದದ ಇದನ್ನು ಇಂಟರ್ನ ರೀ ಸರ್. ಆದ್ರೆ ಈ ಜಾಲದಿಂದ ಈ ಜಾಲಕ್ಕೆ ಹೋಗ್ಬೇಕಾಗಿತ್ತಂದ್ರೆ ಯಾವ್ದ್ರಿ ಅದೇ ಇಂಟರ್ ರೀ. ಇದು ಇಂಟರ್ನೆಟ್ ಅನ್ನೋದನ್ನ ಆಕ್ಚುಲಿ ಬಿಡಿಸ್ಬಿಡ್ಬೇಕ್ರಿ ನಾವು. ಇಂಟರ್ ಪ್ಲಸ್ ನೆಟ್ ರೀ, ಅವಾಗ ಇಂಟರ್ನೆಟ್ ಅಂತ ಆಗ್ತದ. ಇಂಟರ್ ಅಂದ್ರೆ ನನಗೆ ಗೊತ್ತೈತ್ರಿ, ಇಲ್ಲಿ ಕಲ್ತೀನ್ರಿ ಸರ್ ನಾ ಇಂಟರ್ ಅಂತಂದ್ರೆ. ಹೌದಲ್ರಿ? ಇಂಟ್ರಾ ಅಂದ್ರೆ ಅದೇ ಒಂದು ಕ್ಯಾಂಪಸ್ನಾಗ ಇರುವಂತ ಕಂಪ್ಯೂಟರ್ಗಳು, ಇಂಟರ್ ಅಂದ್ರೆ ಈ ಕ್ಯಾಂಪಸ್ನಿಂದ ಬೇರೆ ಕ್ಯಾಂಪಸ್ನಾಗ ಇರುವಂತ ಕಂಪ್ಯೂಟರ್ಗಳನ್ನ. ಕ್ಲಿಯರ್ ಅದಾರ ರೀ? ಇಂಟರ್ ಅದು ಏನಾದ್ರಿ ನೆಟ್ ಅಂದ್ರೆ ರೀ ನೆಟ್ವರ್ಕ್ ರೀ ಸರ್. ಅಂದ್ರ ಈ ಒಂದು ಜಾಲದಲ್ಲಿ ಬಿಟ್ಟು ಹೊರಗಿರುವಂತಹ ಒಂದು ಜಾಲ ರೀ, ಅದಕ್ಕೆ ನಾವು ಸಂಪರ್ಕ ಕಲಿಸ್ಬೇಕಾಗಿತ್ತು ಅಂದ್ರೆ ಯಾವ್ದ್ರಿ ಇಂಟರ್ ನೆಟ್ ಅಂತ ಕರಿತೀವಿ. ನೆನ್ಪರ್ತಾರೆ ರೀ ಇಂಟರ್ನೆಟ್ ಅಂದ್ರೆ. ಕ್ಲಿಯರ್ ಆಯ್ತ್ರಿ ರೀ? ಇನ್ನು ಡೌಟ್ ಅದ ರೀ? ಓಕೆ ರೀ. ನೆಕ್ಸ್ಟ್ ಈಗ ಈ ಇಂಟರ್ನೆಟ್ ಅಂತ ಕರಿತೀವಿ. ಇಂಟರ್ನೆಟ್ ಅಂದ್ರೆ ಏನ್ರಿ ಸರ್? ಇದು ಪ್ರಮುಖವಾಗಿ ಬರೋದಿಲ್ಲ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್ ನಲ್ಲಿ ಬರುವಂತದ್ರಿ. ವೈಡ್ ಏರಿಯಾ ನೆಟ್ವರ್ಕ್ ಯಾಕ್ರಿ ಸರ್ ಅಂತಂದ್ರೆ ನಾವು ವಿಶ್ವಾದ್ಯಂತ ಇರುವಂತಹ ಭೌಗೋಳಿಕವಾಗಿರುವಂತ ಎಲ್ಲಾ ಕಂಪ್ಯೂಟರ್ಗಳನ್ನ ಒಂದಕ್ಕೊಂದು ಜೋಡಿಸ್ತಾ ಇದೀವ್ರಿ. ಅದಕ್ಕೆ ನಾವೇನಂತ ಕರಿತೀವಿ ಸರ್? ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವ್ರಿ. ಈ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಬಂದಾಗ ಅಷ್ಟೇ ಅದು ಇಂಟರ್ ಪ್ಲಸ್ ನೆಟ್ ಇಂಟರ್ನೆಟ್ ಬರ್ತದ್ರಿ ಸರ್. ಯಾಕಂದ್ರೆ ಸರ್ ಇಲ್ಲಿರುವಂತಹ ಜಾಲದನ್ನ ಬೇರೆ ಜಾಲಕ್ಕೆ, ಅದು ಹೊರ ದೇಶದಿರ್ಬೋದು ಅಥವಾ ಬೇರೆ ಕಾಂಟಿನೆಂಟ್ ಇರ್ಬೋದ್ರಿ, ನಾನು ಅಲ್ಲಿಗೆ ಸಂಪರ್ಕ ಕೊಡ್ತಾ ಇದ್ದೀನಿ ಅಂದ್ರೆ ಅದು ಹೊರಗಿಂದು ಅಂತ ಅನ್ನೋದಕ್ಕೆ ಇಂಟರ್ ಅಂತ ಬರ್ತದ್ರಿ. ನೆಕ್ಸ್ಟ್ ಈಗ ಇದು ಇಂಟರ್ನೆಟ್ ಗೊತ್ತೈತ್ರಿ. ಆದ್ರೆ ನಾವು ಮಾತಾಡಕ್ ಹೊಂಟಿದ್ ಯಾವ್ದು ಇವತ್ತಂದ್ರೆ ಎಥರ್ನೆಟ್ ಅಂತ ಕರಿತೀವ್ರಿ. ಈ ಇಥರ್ನೆಟ್ ಅನ್ನೋದು ಇತರರ ಅನ್ರಿ ಎತರರ ಅನ್ರಿ. ಹೌದ್ರಾ ರೀ? ಸ್ಪೆಲ್ಲಿಂಗ್ ಒಂದು ಕರೆಕ್ಟ್ ಇದ್ರೆ ಸಾಕ್ರಿ. ಈಗ ಮೊನ್ನೆದೊಂದು ಯಾವ್ದೋ ಪೇಪರ್ನಾಗ ರೀಸೆಂಟ್ಲಿ FD ಅದ ನೋಡಿ, ಸ್ಯಾಟಲೈಟ್ ಅಂತ ಒಂದು ಪದ ಕೊಟ್ಟನ್ರಿ, ಇಂಗ್ಲಿಷ್ ಗ್ರಾಮರ್ನಾಗ ಕೊಟ್ಟನದು. ಹೌದ್ರಾ ರೀ? ಸ್ಯಾಟಲೈಟ್ ನ ಸರಿಯಾದ ಪದ ಅಂತ ಕೇಳಿದಿನ ಅದ್ರಾಗ ಯಾವ್ದಿತ್ತು ನೋಡ್ರಿ ಆ ಪೇಪರ್ ಯಾರಾದ್ರೂ ರೀ? ಹಾನ್ ರೀ. ಅದಕ್ಕೆ ನಮಗ ಈ ಕಂಪ್ಯೂಟರ್ ಅದು ಆಕ್ಚುಲಿ ಸ್ಯಾಟಲೈಟ್ ಅನ್ನೋ ಪದ ಈ ಕಡೆ ಬರ್ತದೆ, ತೊಂದ್ರೆ ಇಲ್ರಿ. ಯಾವಾಗ ಇಂಟರ್ನೆಟ್ ಮಾತಾಡಂಗ ಅದು ಸರ್ ಇದನ್ನ ವೈರ್ಲೆಸ್ ಅಂದ್ರೆ ಹೆಂಗ ಸರ್ ಸ್ಯಾಟಲೈಟ್ ರೀ ಅಂತಂದ್ರಿ. ಅದಕ್ಕೆ ಸಮ್ಟೈಮ್ಸ್ ಏನ್ ಮಾಡ್ಬೇಕಂದ್ರೆ ರೀ ಇಂಗ್ಲಿಷ್ ಪದಗಳನ್ನ ಬರಿತಾ ಇರ್ಬೇಕ್ರಿ. ಇಲ್ಲಿ ನಾವು ಸ್ಯಾಟಲೈಟ್ ಅನ್ನೋದು ಕಲ್ತಿದೀವಿ ಅಂದ್ರೆ ನಮ್ಗೆ ಗ್ರಾಮರ್ನಾಗ ಹೆಲ್ಪ್ ಆಗಿರ್ತಿತ್ತು. ಒಂದು ಕ್ವಶನ್ ಆರಾಮಾಗಿ ಬಿಡಿಸ್ಬೋದಿತ್ತು. ಹೌದಲ್ರಿ? ಓಕೆ, ಸಾರಿ. ಸೊ ಸ್ಪೆಲ್ಲಿಂಗ್ ಮಾತ್ರ ಗೊತ್ತಿರಲ್ರಿ. ಇದು ಇನ್ನೊಂದು ಇಂಗ್ಲಿಷ್ ಹೆಂಗದ ಅಂದ್ರೆ ಪ್ರೊನೌನ್ಸಿಯೇಷನ್ ರೀ. ನೀವು ಏನಾರ ಅನ್ರಿ ನಾಲೆಜ್ ಅಂತ ಕೆಲವೊಬ್ರು ಅಂತಾರೆ, ನಾಲೆಡ್ಜ್ ಅಂತ ಇನ್ನೊಬ್ರು ಅಂತಾರೆ. ಸರ್ ನಾಲೆಡ್ಜ್ ಅನ್ನೋದು ತಪ್ಪ ಅಂದನ್ರಿ ಅಂತ ಅನ್ನಕ್ ಆಗಂಗಿಲ್ರಿ. ಹೌದಲ್ರಿ? ಅವ್ನಿಗೆ ಇಂಗ್ಲಿಷ್ ಬರ್ಲಂತಲ್ರಿ, ಅವ್ನ ಪ್ರೊನೌನ್ಸಿಯೇಷನ್ ಅವ್ನಿಗೆ ಡಿಪೆಂಡ್ ಅದ ರೀ. ನೀವೇನಾದ್ರೂ ಸ್ವಲ್ಪ ಇಂಗ್ಲಿಷ್ ಕಲ್ತು ನೀವು ಆಫ್ರಿಕಾದವ್ರ ಜೊತೆ ಅಂದು ಮಾತಾಡ್ಬೇಡ್ರಿ. ಇಂಗ್ಲಿಷ್ ಕಲ್ತು ತಮಿಳ್ನಾಡದವ್ರ ಜೊತೆ ಅಂದಿಂದ ಮಾತಾಡ್ಬೇಡ್ರಿ, ನಿಮ್ದು ಇಂಗ್ಲಿಷ್ ಹೋಗ್ಬಿಡ್ತದ್ರಿ. ನೋಡ್ರಿ ತಮಿಳ್ದವ್ರ ಜೊತೆ ಹಂಗೆ ಮಾತಾಡ್ತಾರೆ ಇಂಗ್ಲಿಷ್ ಅಂತ ನೋಡಿರೆ, ತಮಿಳು ಇಂಗ್ಲಿಷ್ ಮಾತಾಡ್ತಾರಂತೂ ಮುಗಿತ್ರಿ, ನಮ್ ಇಂಗ್ಲಿಷ್ ಹೋಗ್ಬಿಡ್ತದ್ರಿ. ಹೌದ್ರೆ? ಅವ್ರ ಆನ್ಸೆಂಟ್ ಅಂತ ನೋಡ್ರಿ, ಆಡುವ ಒಂದು ಶೈಲಿ ಹೆಂಗಿರ್ತಂದ್ರೆ ತಮಿಳು ಶೈಲಿನಾಗೆ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಬೇರೆ ಭಾಷೆ ಮಾತಾಡಕ್ ಹೋಗಂಗಿಲ್ಲ. ನಾವೇನಾದ್ರೂ ಇಂಗ್ಲಿಷ್ ಬರ್ತಪ್ಪ ಅಂತ ಅವ್ರ ಜೊತೆ ಮಾತಾಡಿದೆ ಅಂದ್ರೆ ನಮ್ಗೆ ಬರೋ ಇಂಗ್ಲಿಷು ಹೋಗಿರ್ತದೆ. ಇನ್ನು ಆಫ್ರಿಕಾದವ್ರು ನಾವು ಕ್ರಿಕೆಟ್ನಾಗೆಲ್ಲ ಕಾಮನ್ ಆಗಿ ನಮ್ಗೆ ಆಫ್ರಿಕಾದವರೆಲ್ಲ ಸಿಗಂಗಿಲ್ಲ. ಮ್ಯಾಚ್ ನಡೆದಾಗ ಅವ್ರ ಜೊತೆ ಇವ್ರು ಮಾತಾಡಿಸ್ತಿರ್ತಾರಲ್ಲ ಅವ್ರು ನೋಡಿರ್ತೀವಿ, ಅವ್ರ ಇಂಗ್ಲಿಷ್ ಹೆಂಗದ ಅಂತ ನೋಡಿರ್ತೀರಿ. ಹೌದಲ್ರಿ? ಸೊ ಇಂಗ್ಲಿಷ್ ಹೆಂಗದ ಅಂದ್ರೆ ಪ್ರೊನೌನ್ಸಿಯೇಷನ್ ಇಲ್ಲಿ ಯಾವುದೇ ತರದ ಬೆಲೆ ಇಲ್ರಿ. ನೀವು ಏನೋ ನಾಲೆಜ್ ಅದ ಅಂದ್ರೆ ನಾಲೆಡ್ಜ್ ಅದ ಅಂದ್ರೆ ಇಬ್ರು ಓಕೆನೇ ರೀ. ಆದ್ರೆ ಸ್ಪೆಲ್ಲಿಂಗ್ ಅಷ್ಟೇ ಇಂಪಾರ್ಟೆಂಟ್. ಇದು ಯಾಕೆ ಬಂತಂದ್ರೆ ಈಗ ನಾವು ಮನ್ನಿ ಗ್ರಾಮರ್ ಪೇಪರ್ನಾಗ ಸ್ಯಾಟಲೈಟ್ ಅಂತ ಬಂದಿದ್ದಕ್ಕೆ. ಹೌದ್ರೆ? ಎಥರ್ನೇಟ್ ಅಂತ ಕರಿತೀವಿ. ಈ ಎಥರ್ನೇಟ್ ಅಂದ್ರೆ ಏನ್ರಿ ಅಂತಂದ್ರೆ ಸರ್, ಈಗ ಇಲ್ಲೊಂದು ಲ್ಯಾನ್ ಅದ ರೀ, ಓಕೆ, ಇಲ್ಲೊಂದು ಲ್ಯಾನ್ ಅದ ರೀ, ಓಕೆ, ಎರಡರ ಮಧ್ಯೆ ಕನೆಕ್ಷನ್ ಮಾಡೋದಕ್ಕೆ ನಾವು ಇಂಟರ್ನೆಟ್ ಅಂದಿದ್ದೀವಿ ರೀ, ಓಕೆ ಸರ್. ಆದ್ರೆ ಈಗ ಲ್ಯಾನ್ ಅನ್ನೋದು ಹೆಂಗೆ ಕನೆಕ್ಷನ್ ಮಾಡಿದೀವಿ ಸರ್ ಅಂತಂದ್ರೆ ಇಲ್ಲಿರುವಂತ ಕಂಪ್ಯೂಟರ್ ಒಂದಕ್ಕೊಂದು ಜೋಡಣೆ ಮಾಡಿದೀವಿ ರೀ, ಲ್ಯಾನ್ ಆಗಿತ್ರಿ. ಈ ಲ್ಯಾನ್ಗೆ ಇಲ್ಲಿರುವಂತ ಇನ್ನೊಂದು ಲ್ಯಾನಿಗೆ ನಾ ಕನೆಕ್ಷನ್ ಕೊಡ್ಬೇಕಾಗಿತ್ತಂದ್ರೆ ಇದಕ್ಕೂ ಒಂದು ಏನ್ ಬೇಕಂದ್ರೆ ಇಂಟರ್ನೆಟ್ನ ಒಂದು ಕನೆಕ್ಷನ್ ಬೇಕ್ರಿ. ಏನ್ ಬೇಕ್ರಿ? ಇಂಟರ್ನೆಟ್ನ ಕನೆಕ್ಷನ್ ಬೇಕು ಸರ್. ಇಂಟರ್ನೆಟ್ನ ಕನೆಕ್ಷನ್ ಬೇಕಾಗಿತ್ತಂದ್ರೆ ಅದನ್ನ ಸೃಷ್ಟಿಸುವ ಒಂದು ಕಾರ್ಯಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಥರ್ನೆಟ್ ಅಂತ ಕರಿತೀವಿ. ನೆನಪಿರ್ತದ್ರ ರೀ? ಒಂದು ಲ್ಯಾನ್ ನಲ್ಲಿ ಇಂಟರ್ನೆಟ್ ಸಂಪರ್ಕವನ್ನು ಕೂಡಿಸುವ ಪ್ರಕ್ರಿಯೆಯನ್ನು ಯಾವ್ದಾಗಿರ್ತದ್ರಿ? ಎಥರ್ನೆಟ್ ಅಂತ ಕರಿತೀವಿ. ತಿಳಿಲತ್ತದ್ರೆ ಬೊಂಬ್ಸಲತ್ತವ್ರೆ, ಬೊಂಬ್ಸ್ ಅಂದ್ರೆ ಫುಲ್ ತಲೆ ಮೇಲಿಂದ ಹೋದಾಗ್ರಿ. ಹೌದಲ್ರಿ? ತಿಳಿಲತ್ತದ್ರೆ ಅದಂದ್ರೆ ಎಥರ್ನೆಟ್ ಅಂದ್ರೆ ಬಹಳ ಈಸಿ ಇದೆ ಸರ್. ಸರ್ ಹಿಂಗ ಅಂದ್ರೆ ಏನ್ರಿ ಅಂದ್ರೆ ಸಿಂಪಲ್ ರೀ. ಇಲ್ಲಿ ಒಂದು ಲ್ಯಾನ್ ಅದ ರೀ ಸರ್, ಇಲ್ಲಿ ಒಂದು ಲ್ಯಾನ್ ಅದ ರೀ. ಇದು ಇಂಡಿಯಾದದ ಅಂತ ಇಟ್ಕೊಳ್ಳೋಣಂತ್ರಿ, ಇದು ಅಮೇರಿಕಾದದ ಅಂತ ಇಟ್ಕೊಳ್ಳೋಣಂತ್ರಿ. AM ಬೇಕಲ್ಲ, AMR C ಅಂತ ಮಾಡ್ಬಿಡೋಣಂತ್ರಿ, ಅಮೇರಿಕಾದ ಅಂತ ಇಟ್ಕೊಳ್ಳೋಣಂತ್ರಿ. ಓಕೆ, ಸೊ ಈಗ ಈ ಲ್ಯಾನ್ನಾಗ ನಾವು ಆಲ್ರೆಡಿ ಲ್ಯಾನ್ ಅಂದ್ರೆ ನಮ್ಗೆ ಗೊತ್ತಾ ಸರ್, ಇಂಟರ್ನಲ್ಲಿ ಕನೆಕ್ಟ್ ಮಾಡಿವಿ ಸರ್ ಒಂದಕ್ಕೊಂದು ಕಂಪ್ಯೂಟರ್ ಗಡ್ರಿ. ಇದಕ್ಕೂ ಇಂಟರ್ನಲ್ಲಿ ಕನೆಕ್ಟ್ ಮಾಡಿರ್ತಾರೆ ಸರ್. ಓಕೆ, ಈಗ ನಾನು ಇಂಡಿಯಾದಾಗಿರುವ ಒಂದು ಲ್ಯಾನ್ ಇಂದ ನಾನು ಅಮೆರಿಕಾದಾಗಿರುವ ಒಂದು ಲ್ಯಾನ್ ಜೊತೆ ನಾನು ಸಂಪರ್ಕ ಕೂಡಿಸ್ಬೇಕಾಗ್ಯದ. ಇದು ಸಾಧ್ಯ ಅದ ರೀ ಸರ್. ಈ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ
ಲ್ಯಾನ್ಗಳನ್ನ ಜೋಡಿಸುವ ಒಂದು ಕ್ರಿಯೆಗೆ ಯಾವ್ದಂತ ಕರಿತೀವ್ರಿ? ಇಂಟರ್ನೆಟ್ ಅಂತ ಕರಿತೀವ್ರಿ ಸರ್. ಒಂದ್ ಸೆಕೆಂಡ್ ರೀ, ಬರ್ತೇನೆ, ಅಲ್ಲಿಗೆ ಬರ್ತೇನೆ ರೀ. ಇಂಟರ್ನೆಟ್ ಅಂತ ಕರಿತೀವಿ. ಈ ಇಂಟರ್ನೆಟ್ ಭಾಗ ಯಾವ್ದದ್ರಿ? ಇದನ್ನೇ ವೈಡ್ ಏರಿಯಾ ನೆಟ್ವರ್ಕ್ ಅನ್ನೋದ್ರಿ. ಹೌದ್ರಾ ರೀ? ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಂಪರ್ಕ ಕೂಡಿಸ್ತೀವಿ, ಅದು ವೈಡ್ ನ ಕೂಡಿಸ್ತೀವಿ ಅಂದ್ರೆ ಅದನ್ನೇ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಆಗ್ತದ್ರಿ. ಕರೆಕ್ಟ್ ರೀ. ಆದ್ರೆ ಈಗ ಇದು ವೈಡ್ ಏರಿಯಾ ನೆಟ್ವರ್ಕ್ ಆಲ್ರೆಡಿ ಎಲ್ಲ ವಿಶ್ವದಾದ್ಯಂತ ಹೋಗಿ ಸರ್. ಈಗ ಈ ಲ್ಯಾನ್ ನಾಗ ಒಂದಕ್ಕೊಂದು ನಾವು ಕನೆಕ್ಟ್ ಮಾಡಿರೋ ಕಂಪ್ಯೂಟರ್ ಕರೆಕ್ಟ್ ಅದರಿ ಸರ್. ಈಗ ಇದು ಇಂಟರ್ನೆಟ್ ಅನ್ನೋದು ಹಿಂಗೆ ಹೋಗಿರ್ತಾರೆ ಒಂದು ದಾರಿ ಈ ತರ. ಇದ್ರ ಮೇಲೆ ಇಂಡಿಯಾದವ್ರು ಕನೆಕ್ಷನ್ ತೊಗೊಂಡಿರ್ತಾರ, ಇಲ್ಲಿ ಚೀನಾದವ್ರು ತೊಗೊಂಡಿರ್ತಾರ್ರಿ, ಇಲ್ಲಿ ಅಮೆರಿಕಾದವ್ರು ಇರ್ತಾರ. ಈ ತರ ಇದು ಸಾಮಾನ್ಯವಾಗಿ ಹೋಗಿರುವಂತ ಒಂದು ಲೈನ್ ರೀ. ಈ ಲೈನ್ಗೆ ಏನಂತ ಕರಿತೀವಿ ಅಂದ್ರೆ ಇಂಟರ್ನೆಟ್ ಲೈನ್ ಅದ ಅಂತ ಇಟ್ಕೊಳ್ಳೋಣ. ಈಗ ನನ್ನ ಲ್ಯಾನ್ ಅನ್ನ ಕನೆಕ್ಷನ್ ತಗೊಂಡ್ಬಂದು ಇದಕ್ಕೆ ನಾ ಜೋಡಣೆ ಮಾಡ್ಬೇಕ್ರಿ. ಈ ಜೋಡಣೆ ಮಾಡುವುದು ಯಾವ್ದು ಹೇಳ್ರಿ? ಈಗ ನಾನು ಅಲ್ಲಿರುವಂತಹ ಒಂದು ಲ್ಯಾನ್ಗೆ ನಾನು ಇಂಟರ್ನೆಟ್ ಲೈನಿಗೆ ನಾನು ಜೋಡಣೆ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇಥರ್ನೆಟ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಲ್ಯಾನ್ ನಲ್ಲಿ ಅಥವಾ ಒಂದು ಲ್ಯಾನ್ ನ ಜಾಲದಲ್ಲಿ ಇಂಟರ್ನೆಟ್ ಅನ್ನು ಅಥವಾ ಇಂಟರ್ನೆಟ್ ಕನೆಕ್ಷನ್ ಅನ್ನು ಜೋಡಿಸುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇಥರ್ನೆಟ್ ರೀ. ಸಿಂಪಲ್ ರೀ. ಹೌದ್ರಾ ರೀ? ಇದು ತಿಳಿದಂತ ಅನ್ಕೊಳತ್ತೀನಿ ರೀ. ನಿಮ್ ಸೈಲೆಂಟ್ ನನಗೆ ಸ್ವಲ್ಪ ಅಂಜಿಕೆ ಬರ್ತದ್ರಿ. ತಿಳಿದ್ರೆ ರೀ? ಹಾನ್ರಿ. ಯಾಕಂದ್ರೆ ನೀವು ಸೈಲೆಂಟ್ ಆದ್ರೆ ಅಂದ್ರೆ ಫುಲ್ ನಾವಂತೂ ಭಾಳ ಅಂಜಬೇಕಾಗ್ತದ್ರಿ. ಹಾನ್ರಿ. ಹಂಗೆ ರೆಸ್ಪಾನ್ಸ್ ಇರ್ಬೇಕ್ರಿ. ರೀ ರೆಸ್ಪಾನ್ಸ್ ಇತ್ತಂದ್ರೆ ನಮಗೊಂಥರ ಎನರ್ಜಿ ಬರ್ತದ್ರಿ. ಸೈಲೆಂಟ್ ಆದ್ರೆ ಭಾಳ ಕಷ್ಟ ರೀ. ಓಕೆ, ತಿಳಿದ್ರೆ? ತಿಳಿದಿಲ್ಲ ಅಂದ್ರೆ ಇನ್ನೂ ಒಂದ್ಸಲ ರಿಪೀಟ್ ಮಾಡ್ತೀನಿ, ನನಗೇನು ಬೇಜಾರಿಲ್ರಿ. ರಿಪೀಟ್ ಮಾಡಂಬ್ರೆ? ಹಾ, ಹಿಂಗಿರ್ಬೇಕ್ರಿ ಪವರ್ ಅಂದ್ರೆ. ಓಕೆ, ಸೊ ಸಿಂಪಲ್ ಅವರಿ. ಲ್ಯಾನ್ಗಳ ಮಧ್ಯೆ ಒಂದು ಇಂಟರ್ನೆಟ್. ಲ್ಯಾನ್ ಅಂದ್ರೆ ಏನಲ್ಲತ್ತ ಸರ್ ಅಂದ್ರ ಅಲ್ಲಿರುವ ಕಂಪ್ಯೂಟರ್ಗಳು ಅಷ್ಟೇ ನಾವು ಕನೆಕ್ಷನ್ ಮಾಡಿವಿ ಸರ್. ಇಲ್ಲಿ ಒಂದಕ್ಕೊಂದು ನಾವು ಇನ್ಫಾರ್ಮೇಶನ್ ಶೇರ್ ಮಾಡ್ತೀವಿ ಸರ್, ಅದು ಲ್ಯಾನ್ ರೀ ಸರ್. ಸರ್ ಇಲ್ಲಿ ಹೆಂಗ್ ಲ್ಯಾನ್ ಕೆಲಸ ಮಾಡತ್ತದ್ರಿ ಅದೇ ತರ ಎಕ್ಸಾಂಪಲ್ ಈಗ ಬೆಂಗಳೂರು ಬ್ಯಾಡ್ರಿ. ಈಗ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋಣ, ಬೇರೆ ದೇಶ ಜಪಾನ್ದಾಗ ಒಂದು ಲ್ಯಾನ್ ಅದ ಸರ್. ಜಪಾನ್ ಲ್ಯಾನ್ದಾಗ ಏನತ್ತಂದ್ರೆ ಅವರು ಅಲ್ಲಿರುವಂತ ಕಂಪ್ಯೂಟರ್ಗಳನ್ನ ಈ ತರ ಕನೆಕ್ಷನ್ ಕೊಟ್ಟರು ಸರ್. ಅವರು ಸಹ ಒಂದು ವರ್ಕ್ ಸೆಷನ್ ಇನ್ನೊಂದು ವರ್ಕ್ ಸೆಷನ್ ಇನ್ನೊಂದು ವರ್ಕ್ ಸೆಷನ್ ಇನ್ನೊಂದು ವರ್ಕ್ ಸೆಷನ್ ಅವರು ಮಾಹಿತಿಯನ್ನ ಶೇರ್ ಮಾಡತ್ತಾರ ಸರ್. ನಾವು ಇಂಡಿಯಾದವರು ಸಹ ಅದೇ ತರ ಶೇರ್ ಮಾಡ್ತೀವಿ ಸರ್. ಈಗ ನನಗೇನು ಬೇಕಾಗ್ಯದ ಅಂದ್ರೆ ಸರ್, ಈಗ ನಮ್ಮ ಇಂಡಿಯಾದಾಗಿರುವಂತಹ ಒಂದು ಲ್ಯಾನ್ ಇಂದ ಜಪಾನ್ ನಲ್ಲಿರುವ ಲ್ಯಾನಿಗೆ ನಾನು ಕನೆಕ್ಷನ್ ಕೊಡ್ಬೇಕು ಸರ್. ಈಗ ನೋಡ್ರಿ ಎಕ್ಸಾಂಪಲ್ ಹೇಳ್ಬೇಕಾಗ್ಯದ್ರಿ. ಯಾವ್ದಾದ್ರು ಒಂದು ಸನೀದಿರುವಂತ ಊರ ಹೆಸರು ತಗೊಳಂದ್ರೆ ಪಟ್ಟಣ ಅಂತ ಕೇಳಿರೇನ್ರಿ? ಆಳಂದ ತಾಲೂಕದಾಗ್ರಿ. ಅದು ಆಳಂದ ತಾಲೂಕನ ಕಲಬುರಗಿ ತಾಲೂಕು ರೀ? ಕಲಬುರಗಿದಾಗ ಬರ್ತದ್ರಿ. ಓಕೆ, ಇರ್ಲ್ರಿ. ಪಟ್ಟಣ ರೀ. ಅದೇ ಪಟ್ಟಣ ಅಂತ ಇಲ್ಲ ಅಂತ ಇಟ್ಕೊಳ್ಳೋಣ. ಇದು ಮೇನ್ ಏನಂದ್ರೆ ಆಳಂದಲ್ಲಿಂದ ಇದು ಆಕ್ಚುಲಿ ಮಹಾರಾಷ್ಟ್ರ ರೋಡ್ ಅದಲ್ರಿ, ಮಹಾರಾಷ್ಟ್ರ ತಲುಪ್ತದಲ್ರಿ, ಅಲ್ಲಿಂದ ಕಲಬುರಗಿಗೆ ಬಂದಿರೋ ಒಂದು ಮೇನ್ ರೋಡ್ ಅದ ಅಂತ ಇಟ್ಕೊಳ್ಳೋಣ ಅಂತ್ರಿ, ಕಲಬುರಗಿಗ್ರಿ. ಈಗ ಪಟ್ಟಣದವರು ಈ ಕಡೆ ಆಳಂದಕರ ಹೋಗೋರಿ ಅಥವಾ ಈ ಕಡೆ ಕಲಬುರಗಿಗಾರ ಬರೋರಿ. ಇದು ಒಂದು ಲ್ಯಾನ್ ರೀ, ಇದನ್ನೂ ಒಂದು ಲ್ಯಾನ್ ರೀ, ಇದನ್ನೂ ಒಂದು ಲ್ಯಾನ್ ರೀ. ಕರೆಕ್ಟ್ ರೀ. ಇದ್ರ ಮಧ್ಯೆ ಒಂದು ಕೇಬಲ್ ಹೇಳ್ದಾರಿ ಸರ್. ಈ ಕೇಬಲ್ ಏನ್ ನೋಡಕಾಗಿತ್ತಂದ್ರೆ ಇಲ್ಲಿ ಎದುರಾಗಿದ್ದವ್ರಿ ಪಟ್ಟಣದಾಗಿದ್ದವರು ಅವರು ಒಂದು ನೆಟ್ವರ್ಕ್ನಾಗ ಏನೇನು ಇದು ಬೇಕು ಮಾಹಿತಿ ಅಲ್ಲಿ ಶೇರ್ ಮಾಡತ್ತಾರಿ ಸರ್. ಆದ್ರೆ ನನಗೇನ್ ಬೇಕಾಗ್ಯದ ಈಗ ಅಂತಂದ್ರೆ ರೀ, ಇಲ್ಲಿರುವಂತ ಪಟ್ಟಣದಲ್ಲಿರುವಂತ ಕಲಬುರಗಿದವ್ರಿಗೆ ಏನ್ ಬೇಕಾಗ್ತೋ ಕಲಬುರಗಿ ಲ್ಯಾನಿನವ್ರಿಗೆ ಒಂದಿಷ್ಟು ಮಾಹಿತಿ ಕೊಡ್ಬೇಕಾಗಿ ಸರ್. ಮಾಹಿತಿ ಕೊಡ್ಬೇಕಾಗಿತ್ತಂದ್ರೆ ಈ ಒಂದು ಲೈನಿಗೆ ಇವ್ರು ಕನೆಕ್ಟ್ ಆಗ್ಬೇಕು ಸರ್. ಈ ಕನೆಕ್ಟ್ ಮಾಡುವುದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಎಥರ್ನೆಟ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಲ್ಯಾನಿಗೆ ಇಂಟರ್ನೆಟ್ ಕನೆಕ್ಷನ್ ಅನ್ನ ಕೊಡಿಸುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂದ್ರೆ ಎಥರ್ನೆಟ್. ಸಿಂಪಲ್ ರೀ, ಲ್ಯಾನಿಗೆ ಇಂಟರ್ನೆಟ್ ಕೊಡೋದು ಸರ್. ಲಾಸ್ಟ್ ಹೇಳ್ಬೇಕಂದ್ರೆ ಹಂಗಂದ್ರೆ ಸರ್ ಲ್ಯಾನ್ ಅದಲ್ರಿ ಸರ್, ಆ ಲ್ಯಾನಿಗೆ ಇಂಟರ್ನೆಟ್ ಕನೆಕ್ಷನ್ ಕೊಡೋದೇ ರೀ ಎಥರ್ನೆಟ್ ರೀ. ಕ್ಲಿಯರ್ ಅದಾರ ರೀ? ಓಕೆ ರೀ. ನೆಕ್ಸ್ಟ್ ಇದು ಗೊತ್ತಾಯ್ತು ನನಗೆ, ಎಥರ್ನೆಟ್ ಅಂದ್ರೆ ಏನಂತ ಗೊತ್ತಾಯ್ತ್ರಿ. ನೆಕ್ಸ್ಟ್ ಇದಾದ್ಮೇಲೆ ನಾವೀಗ ಮಾಹಿತಿ ಕೊಡ್ತೀವಿ ಸರ್, ಮಾಹಿತಿ ತಗೊಳ್ತೀವಿ ಇಂಟರ್ನೆಟ್ನಾಗ, ಒಂದಿಷ್ಟು ಏನನ್ನು ಶೇರ್ ಮಾಡತ್ತೀವಿ ಸರ್. ಹಾಗಿದ್ರೆ ಇಂಟರ್ನೆಟ್ನಾಗ ಶೇರ್ ಮಾಡುವಂತಹ ಮಾಹಿತಿ ಯಾವ ರೂಪದಿರ್ತದ್ರಿ? ದತ್ತಾಂಶ ಯಾವ ವಿಧದಲ್ಲಿ ಇರ್ತದ್ರಿ? ಯಾವ ವಿಧದಾಗ ಇರ್ತದ್ರಿ ಸರ್? ನಾನು ಟೆಕ್ಸ್ಟ್ ಮೆಸೇಜ್ ಮಾಡ್ತೀನಿ ರೀ ಸರ್, ಹಾಯ್ ಅಂತ ಬರ್ದೆ ಅಂದ್ರೆ ಅದು ಟೆಕ್ಸ್ಟ್ ಮೆಸೇಜ್ ರೀ, ಹೌದಲ್ರಿ ಸರ್? ಇಲ್ರಿ ನಾ ಆರಾಮಿದ್ದೀನಿ ಅಂತ ಅಥವಾ ಗುಡ್ ಮಾರ್ನಿಂಗ್ ಅಂತ ನಾನು ವಾಯ್ಸ್ ಮೆಸೇಜ್ ಕಳಿಸ್ತಂದ್ರೆ ವಾಯ್ಸ್ನಾಗ ಬಂತ್ರಿ. ಇಲ್ಲ ನಾನು ಗುಡ್ ಮಾರ್ನಿಂಗ್ ಅಂತ ನಾ ಸೆಲ್ಫಿನೇ ಕಳಿಸ್ತೀನಿ ಅಂತಂದ್ರೆ ಅದು ಫೋಟೋ ರೀ, ಅಥವಾ ಇದನ್ನ ನಾವು ಇಮೇಜ್ ಅಂತ ಕರೆಯೋಣ್ರಿ, ಹೌದ್ರಾ ರೀ? ನೆಕ್ಸ್ಟ್ ಇಲ್ಲ ನಾ ಕ್ಲಾಸ್ನಾಗ ಕುಂತೀನಿ ಇಲ್ಲಿ ನೋಡಂತ ನಾನು ಶಾರ್ಟ್ ವಿಡಿಯೋ ಮಾಡಿ ಕಳಿಸ್ಲಕತ್ತೀನಿ ಅಂತಂದ್ರೆ ಅದು ವಿಡಿಯೋ ಆಯ್ತ್ರಿ, ಹೌದಲ್ರಿ? ಅಂದ್ರೆ ನಾನು ನೆಟ್ವರ್ಕ್ ನಲ್ಲಿ ನಾನು ಕೊಡುವಂತ ಮಾಹಿತಿ ಯಾವುದೇ ವಿಧದಲ್ಲಾಗಿರ್ಬೋದ್ರಿ. ಟೆಕ್ಸ್ಟರ ಇರ್ಬೋದು, ವಾಯ್ಸರ ಇರ್ಬೋದು, ಇಮೇಜ್ ಫೋಟೋಸರ ಇರ್ಬೋದು, ಅಥವಾ ಆಡಿಯೋ ವಿಡಿಯೋ ಇರ್ಬೋದ್ರಿ.
ಸೊ ಹಾಗಿದ್ರೆ ನಾವು ಇಂಟರ್ನೆಟ್ನಾಗ ನಾವು ಕಳಿಸುವಂತ ಮಾಹಿತಿ ಅಥವಾ ಪಡೆಯುವಂತ ಮಾಹಿತಿ ಎಲ್ಲಾನು ಎಲ್ಲಾ ವಿಧದಲ್ಲಿ ಇರ್ತದೆ ಸರ್, ಹೌದಲ್ರಿ? ಕೆಲವೊಬ್ರು ಕೋಚಿಂಗ್ ಸೆಂಟರ್ ನೋಡಿ ಕೊಡ್ತಿರ್ತಾರೆ, ಇದನ್ನ ಬೇಕು PDF ನ ಬೇಕಂದ್ರೆ ಇಂತಿಷ್ಟು ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ರಿ, ಡೌನ್ಲೋಡ್ ಮಾಡ್ಕೊಡ್ರಿ ಅಂದ್ರೆ PDF ನು ಬರ್ಲತ್ತದ ಅಂತ ಅರ್ಥ ರೀ. ಸೊ ಇಂಟರ್ನೆಟ್ ನ ಅಂದ್ರೆ ಅಂತರ್ಜಾಲದಲ್ಲಿರುವಂತ ಮಾಹಿತಿ ಯಾವ್ದ್ರ ವಿಧದಲ್ಲಿ ಇರ್ತಂದ್ರೆ ಎಲ್ಲಾ ವಿಧದಲ್ಲಿ ಇರ್ತದೆ ಸರ್. ನಾ ಕಂಪ್ಯೂಟರ್ನಾಗ ಟೈಪ್ ಮಾಡಕ್ ಅಥವಾ ಕಂಪ್ಯೂಟರ್ನಾಗ ಕುಂತು ನಂಗೆ ಏನೇನ್ ಮಾಡ್ಲಾಕ್ ಸಾಧ್ಯ ಅದ ಎಲ್ಲಾನು ನಮಗ ಅಂತರ್ಜಾಲದಲ್ಲಿ ಅದನ್ನ ಶೇರ್ ಮಾಡಬಹುದ್ರಿ, ಹಂಚ್ಕೊಳ್ಬಹುದ್ರಿ. ಓಕೆ, ಸೊ ಹಾಗಿದ್ರೆ ಈ ಮಾಹಿತಿಯು ಸಂಪರ್ಕದಲ್ಲಿ ಬಂದಾಗ ಅಥವಾ ಇದನ್ನ ನಾವು ಸೆಂಡ್ ಮಾಡಬೇಕಾಗಿತ್ತು ಅಂದ್ರೆ ಯಾವ ವಿಧದಲ್ಲಿ ಹೋಗ್ತದ ಅಂತಂದ್ರೆ ರೀ, ಅದಕ್ಕೆ ಪ್ಯಾಕೆಟ್ ಅಂತ ಕರೀತಾರ್ರಿ. ಏನಂತ ಕರೀತಾರ್ರಿ? ಪ್ಯಾಕೆಟ್ ಅಂತ ಕರೀತಾರ್ರಿ. ಹ್ಯಾಂಗ್ ಹೋಗ್ತದ ಮಾಹಿತಿ ಅಂದ್ರೆ ಇದೇ ತರ ಪ್ಯಾಕೆಟ್ 1, ಪ್ಯಾಕೆಟ್ 2, 3 ಈ ತರ ಹೋಗ್ತಿರ್ತದೆ ಸರ್. ಇದು ಹೋಗ್ಬೇಕಾದಾಗ ಇಲ್ಲಿರುವಂತ ಮಾಹಿತಿ ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ 1 KB ಅಥವಾ 2 KB ಅಥವಾ ಇದನ್ನ ಇದನ್ನು 1 KB ಹೋಗ್ಯದ ಅಂತ ಇಟ್ಕೊಳ್ಳೋಣ. ಈ ತರ KB ನಲ್ಲಿ ಕೆಲವೊಂದು ದತ್ತಾಂಶ ಅದ ಸರ್. ಎಷ್ಟಂದ್ರೆ ಸರ್ ಫಾರ್ ಎಕ್ಸಾಂಪಲ್ ಒಂದು 500 MB ಒಂದು ದತ್ತಾಂಶ ನಮ್ಗೆ ಹೋಲತ್ತ ಸರ್, ಸೆಂಡ್ ಮಾಡತ್ತೀವಿ ಅಥವಾ ರಿಸೀವ್ ಮಾಡತ್ತೀವಿ ಸರ್. ಮಾಡುವಾಗ ಆ 500 MB ಏನ್ ಮಾಡ್ತಂದ್ರೆ ಈ ತರ 1 KB 2 KB ಇದ್ರಾಗ ಈ ತರ ಕಟ್ ಮಾಡಿಕೇಶಿಂದ ನಮಗ ಬಂದು ತಲುಪ್ತದೆ ಸರ್. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಕೆಲವೊಂದ್ ಕಡೆ ಬಿಟ್ ಅಂತ ಕರೀತಾರ್ರಿ, ಅಂದ್ರೆ ಒಂದೊಂದು ಬಿಟ್ ಅಂತ ಹೇಳ್ತಿರ್ತೀವಿ. ಹಾಗಿದ್ದಾಗ ಆ ಒಂದು ಮಾಹಿತಿ ಯಾವ ವಿಧದಲ್ಲಿ ಹೋಗ್ತಿರ್ತಂದ್ರೆ ಅದನ್ನೇ ಪ್ಯಾಕೆಟ್ ಮುಖಾಂತರ ಹೋಗ್ತಿರ್ತದ್ರಿ. ಕೆಲವೊಂದ್ ಸರ್ತಿ ನೋಡ್ರಿ, ನಾವು ಯಾವ್ದಾರ ಒಂದು ವಿಡಿಯೋ ಪ್ಲೇ ಮಾಡಿ ಅಥವಾ ಏನಾದ್ರು ಡೌನ್ಲೋಡ್ ಮಾಡಿ ಅಂದ್ರೆ ಅಲ್ಲೊಂದು ಸರ್ಕಲಿಂಗ್ ತಿರುಗ್ತಾನೆ ಇರ್ತದ್ರಿ. ಅದಕ್ಕೆ ಏನಂತ ಕರೀತಾರಿ? ತಿರುಗತ್ರಿ ಲೋಡಿಂಗ್ ರೀ, ಮತ್ರಿ ಪ್ರೊಸೆಸಿಂಗ್ ರೀ. ಆಮೇಲ್ರಿ ಈ ಯೂಟ್ಯೂಬ್ನಾಗ ನಾವ್ ಏನೋ ಒಂದು ವಿಡಿಯೋನ ಕ್ಲಿಕ್ ಮಾಡಿ ಸರ್, ಅದು ಹಿಂಗ ರೌಂಡ್ ಹೊಡಿಯಕತ್ತೈತಿ, ಅದಕ್ಕೇನಂತಾರ್ರಿ? ಬಫರಿಂಗ್ ಅಂತ ಕರೀತಾರ್ರಿ, ಹೌದಲ್ರಿ? ಸೊ ಬಫರಿಂಗ್ ಆಗತ್ತಂದ್ರೆ ಸ್ವಲ್ಪ ಒಂದು ಅರ್ಧ ವಿಡಿಯೋ ಪ್ಲೇ ಆಗ್ಯದ ಸರ್, ಇನ್ನೊಂದು ಅರ್ಧ ಬರ್ಲಾಗ್ಯದ್ರಿ. ಅಂದ್ರೆ ಅಲ್ಲಿ ಬರುವಂತಹ ದತ್ತಾಂಶ ಹೆಂಗಂದ್ರಿ ಈ ತರ ಪ್ಯಾಕೆಟ್ ಮುಖಾಂತರ ಬರ್ತಿರ್ತಾವ್ರಿ. ಒಂದೆರಡು ಪ್ಯಾಕೆಟ್ ಮುಂದೋದ್ಮೇಲೆ ಇನ್ನು ಸ್ವಲ್ಪ ನಮ್ಗೆ ಏನಾದ್ರು ನೆಟ್ವರ್ಕ್ ತೊಂದರೆ ಆದಾಗ ಈ ಪ್ಯಾಕೆಟ್ಗಳು ಅಲ್ಲಿ ಬರ್ಲಕ್ಕ ಸ್ವಲ್ಪ ಟೈಮ್ ತಗೋತದ್ರಿ. ಅವಾಗ ಏನಾಗ್ತಂದ್ರೆ ಇದು ಹಿಂಗ್ ಬಫರ್ ಆಗ್ತದೆ. ಅರ್ಥಲತ್ತದ ರೀ? ಸೊ ಯಾವುದೇ ಮಾಹಿತಿ ಇರ್ಲಕ್ಕ, ಟೆಕ್ಸ್ಟ್ ಮಾಹಿತಿ ಇರ್ಲಕ್ಕ, ಇಮೇಜ್ ಇರ್ಲಕ್ಕ, ಆಡಿಯೋ ವಿಡಿಯೋ ಯಾವುದೇ ಇರ್ಲಕ್ರಿ, ಒಂದ್ ಅರ್ಧ ವಿಡಿಯೋ ಬಂದ ಸರ್ ಇನ್ನೊಂದು ಅರ್ಧ ವಿಡಿಯೋ ಪ್ಲೇ ಆಗ್ಬೇಕ್ರಿ ಸರ್. ಯಾಕೋ ಅಂತಿರ್ತಾರೆ ಡೌನ್ಲೋಡ್ ಆಗತ್ತರಿ, ಬಫರಿಂಗ್ ಆಗತ್ತರಿ ಅಂತ ಇರ್ತೀವಲ್ರಿ. ಅದು ಯಾಕತ್ತ ಅಂತಂದ್ರೆ ರೀ, ಅಲ್ಲಿ ಬರುವಂತ ಮಾಹಿತಿ ಹಿಂಗ ಪ್ಯಾಕೆಟ್ನಾಗ ಬರ್ತಿರ್ತದ. ಒಂದು ಪ್ಯಾಕೆಟ್ ಪಾಸ್ ಆಗ್ಯದ ಸರ್ ಅಂದ್ರೆ ಅಷ್ಟೆಲ್ಲ ನಮ್ಮ ಡಿವೈಸ್ನಾಗ ಪ್ಲೇ ಆಗ್ಯದ ಅಂತ ಅರ್ಥರಿ. ಇನ್ನೊಂದಿಷ್ಟು ಮಾಹಿತಿ ಬರ್ತೈತಿ ಸರ್, ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ನೆಟ್ವರ್ಕ್ನಾಗ ಇಶ್ಯೂ ಆಗ್ಯದ್ರಿ, ತೊಂದರೆ ಆಗ್ಯದ್ರಿ. ಅವಾಗ ಏನಾಗ್ತಂದ್ರೆ ಇದು ನಿಂತು ಈ ಲೈನ್ ಕ್ಲಿಯರ್ ಆದ್ಮೇಲೆ ಮತ್ತೆ ಬರ್ತದ್ರಿ, ಹೌದ್ರಾ ರೀ? ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ ಬಫರಿಂಗ್ ಅಂತ ಕರಿತೀವಿ. ಕ್ಲಿಯರ್ ಅದ ರೀ? ಓಕೆ, ಹಾಗಿದ್ರೆ ಈಗ ನಾವು ಮಾಹಿತಿ ಹಿಂಗ ಶೇರ್ ಮಾಡ್ತೀವಿ ಸರ್, ಇದು ಒಂದು ಪ್ಯಾಕೆಟ್ ಮುಖಾಂತರ ಹೋಗ್ತದಂತನೂ ಗೊತ್ತಾಯ್ತ್ರಿ, ಎಥರ್ನೆಟ್ನು ಗೊತ್ತಾಯ್ತ್ರಿ. ನೆಕ್ಸ್ಟ್